ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸ್ಟೋರಿ ಟು ವಿಡಿಯೋ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಸ್ಟೋರಿ ಇದ್ದರೆ ಸಾಕು, ಅದರಿಂದ ನೀವು ಈಸಿಲಿ ವಿಡಿಯೋ ಮಾಡ್ಕೋಬೋದು. ಓಕೆನಾ? ನೀವು ಶಾರ್ಟ್ ವಿಡಿಯೋನೇ ಮಾಡಿದರೆ ಸಾಕು, ನಿಮಗೆ ಲಾಂಗ್ ವಿಡಿಯೋ ಮಾಡಿ ಕಷ್ಟಪಡಬೇಕಂತ ಅವಶ್ಯಕತೆಯೇ ಇಲ್ಲ. ಓಕೆನಾ? ನೀವು ಶಾರ್ಟ್ ವೀಡಿಯೋಸ್ಗಳನ್ನ ಮಾಡಿ ಚೆನ್ನಾಗಿ ವ್ಯೂಸು ಬರುತ್ತೆ ನಿಮಗೆ. ಓಕೆನಾ? ನೀವು ಕನ್ನಡದಲ್ಲೇ ಮಾಡಬೇಕಂತ ಇಲ್ಲ. ಓಕೆನಾ? ನೀವು ಹಿಂದಿಯಲ್ಲಿ ಮಾಡಿ, ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಮಾಡಿ. ಈಗ ಜಾಸ್ತಿ ಬಂದುಬಿಟ್ಟು ಹಿಂದಿಯಲ್ಲಿ ಮಾಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಆ್ಯಂಡ್ ಇಂಗ್ಲೀಷಲ್ಲೂ ಮಾಡಿದ್ರು ಕೆಲವೊಬ್ಬರು ನೋಡ್ತಾರೆ. ಓಕೆನಾ? ಬಟ್ ಕನ್ನಡದಲ್ಲಿ ಅಷ್ಟು ರೀಚ್ ಇಲ್ಲ. ಓಕೆನಾ? ಹಿಂದಿಯಲ್ಲಿ ನಿಮಗೆ ಓದಕ್ಕೆ ಬರಲಿಲ್ಲ ಅಂದ್ರೂ ಯಾವ ಥರ ನೀವು ಹಿಂದಿ ವೀಡಿಯೋಸ್ ಹಾಕ್ಬೋದು. ಓಕೆನಾ? ಲೈಕ್ ಶಾರ್ಟ್ ಸ್ಟೋರೀಸ್ ವೀಡಿಯೋಸ್ದು ಹಿಂದಿ ವೀಡಿಯೋ ಯಾವ ಥರ ನೀವು ಹಾಕ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ನಿಮಗೆ ಹಿಂದಿ ಓದಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಓಕೆನಾ? ಯಾವ ಥರ ನಾವು ಹಿಂದಿಯಲ್ಲೇ ಸ್ಟೋರಿ ಜನ್ರೇಟ್ ಮಾಡಿಬಿಟ್ಟು ಅದೇ ಸ್ಕ್ರಿಪ್ಟ್ನ ಆ ಸ್ಕ್ರಿಪ್ಟ್ ಏನಿದೆ ಆ ಸ್ಟೋರಿಯಿಂದ ವೀಡಿಯೋ ಯಾವ ಥರ ನಾವು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನಾವೇ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಮಗೆ ಬಂದುಬಿಟ್ಟು ಒಂದು ಸ್ಕ್ರಿಪ್ಟ್ ಬೇಕು. ಓಕೆನಾ? ಸೊ ಸ್ಕ್ರಿಪ್ಟಿಗೆ ಸಿಂಪಲಿ ನೀವು ಈ ChatGPTನ ಯೂಸ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಫ್ರೀ, ಇದು ಯಾವುದೇ ದುಡ್ಡು ಕಟ್ಟಬೇಕಂತ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ChatGPTನ ನಿಮಗೆ ಸಿಗುತ್ತೆ ಗ್ರೀನ್ ಕಲರಲ್ಲಿ, ಅದು ಪೇಯ್ಡು. ಇದು ಫ್ರೀ, ವೈಟ್ ಕಲರಲ್ಲಿ ಇದೆಯಲ್ಲ ಇದು ಫ್ರೀ. ಸಿಂಪಲಿ ನಾವು ChatGPTನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ನೀವು ನಿಮ್ಮ ಭಾಷೆಯಲ್ಲಿ ಹೇಳಿ. ಓಕೆನಾ? ನಿಮಗೆ ಯಾವ ಸ್ಟೋರಿ ಬೇಕು, ಯಾವ ಥರ ಸ್ಟೋರಿ ಬೇಕು, ಜಸ್ಟ್ ನಿಮ್ಮ ಭಾಷೆಯಲ್ಲೇ ಬರೀರಿ. ಓಕೆನಾ? ಅದನ್ನು ಹಿಂದಿಯಲ್ಲಿ ಯಾವ ಥರ ನಾವು ಬರ್ಸ್ಕೊಳ್ಳೋದಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ನಾನಿಲ್ಲಿ ಜಸ್ಟ್ ಇಲ್ಲಿ ಹೇಳಿಬಿಟ್ಟೆ ಟೈಪ್ ಮಾಡ್ತೀನಿ. ಸ್ಟೋರಿ ಬರೆದು ಕೊಡಿ 100 ವರ್ಡ್ಸಲ್ಲಿ, ಒಂದು ಪ್ಯಾರಾಗ್ರಾಫ್ ಹಿಂದಿಯಲ್ಲಿ ಬರೆದು ಕೊಡಿ ಅಂತ. ಓಕೆನಾ? ಸೊ ಇದು ಬಂದುಬಿಟ್ಟು ChatGPT ಏನಿದೆ ನಮಗೆ ಹಿಂದಿಯಲ್ಲೇ ಬರೆದು ಕೊಡುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ನೋಡಿ, ನಮಗೆ ಇಲ್ಲಿ ಹಿಂದಿಯಲ್ಲಿ ಒಂದು ಸ್ಟೋರಿನ ಬಂದುಬಿಟ್ಟು ಬರೆದು ಕೊಡ್ತಾ ಇದೆ ChatGPT. ಓಕೆನಾ? ಸೊ ನಿಮಗೆ ಇದೆಲ್ಲ ಓದಕ್ಕೆ ಬರಲ್ಲ, ಸೊ ನೀವೇನು ಓದಬೇಡಿ. ನಮಗೆ ಜಸ್ಟ್ ನಿಮಗೆ ಈಗ ಬರೆಸ್ಬೇಕು ಸ್ಟೋರಿ, ಸಿಂಪಲಿ ನೀವೇನು ಮಾಡಿ, ನೀವು ಕನ್ನಡದಲ್ಲೇ ಬರೆಸಿ. ಆ್ಯಂಡ್ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಹಿಂದಿಯಲ್ಲಿ, ನಾನು ಇಲ್ಲಿ ಹಿಂದಿ ಅಂತ ಹಾಕಿದ್ದೀನಲ್ಲ, ನೀವು ಇಲ್ಲಿ ಹಿಂದಿ ತಮಿಳ್ ಅಂತಲೂ ಹಾಕ್ಬೋದು, ಇಲ್ಲ ಕನ್ನಡ ಅಂತಲೂ ಹಾಕ್ಬೋದು, ಇಲ್ಲ ಇಂಗ್ಲೀಷ್ ಅಂತಲೂ ಹಾಕ್ಬೋದು. ಓಕೆನಾ? ಜಸ್ಟ್ ಇಷ್ಟು ಮಾಡಾದಮೇಲೆ ಇಷ್ಟು ನಮ್ಮದು ಒಂದು ಸ್ಟೋರಿ ಇಲ್ಲಿ ಬರೆದು ಕೊಟ್ಟಿದೆ. ಓಕೆನಾ? ಒಂದು ಸಣ್ಣ ಹುಡುಗದ್ದು ಸ್ಟೋರಿ ಬರೆದು ಕೊಟ್ಟಿದೆ. ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಇದನ್ನು ಕಾಪಿ ಮಾಡ್ಕೋಬೇಕು. ಓಕೆನಾ? ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಗೂಗಲ್ಗೆ ಬರೋಣ. ನಾವು ಗೂಗಲ್ಲಿಗೆ ಬಂದಾದಮೇಲೆ ಇಲ್ಲಿ ಟೈಪ್ ಮಾಡಿ ಸ್ಟೋರಿ ಮೋಷನ್ ಸ್ಟೋರಿ ಟೆಲ್ಲರ್. ಓಕೆನಾ? ಸ್ಟೋರಿ ಟೆಲ್ಲರ್ ಮೋಷನ್ AI ಅಂತ. ಓಕೆನಾ? ಸ್ಟೋರಿ ಟೆಲ್ಲರ್ AI ಅಂತಲೇ ಹಾಕಿ ನಿಮಗೆ ಬಂದುಬಿಡುತ್ತೆ. ಈ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಾ? ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೋಡಿ, ಈ ಥರ ನಿಮಗೆ ಒಂದು ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ಜನ್ರೇಟ್ ಅಂತ ಇದೆಯಲ್ಲ, ಸಿಂಪಲಿ ಇಲ್ಲಿ ಟೈಪ್ ಆ್ಯಂಡ್ ಜನ್ರೇಟ್ ಅಂತ ಇದೆ. ಸೊ ಸಿಂಪಲಿ ನಾವಿಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಸ್ಟೋರಿ ಏನಿದೆ ನಾನು ಪೇಸ್ಟ್ ಮಾಡ್ತೀನಿ. ಓಕೆನಾ? ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ನಾನಿಲ್ಲಿ 3D ಕಾರ್ಟೂನ್ ಅನಿಮೇಷನ್ ಸ್ಟೈಲು 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆನಾ? ಈಗ ಸಿಂಪಲಿ ನಾವೇನು ಮಾಡಬೇಕು, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಗೈಸ್ ನೋಡಿ, ನಿಮ್ಮದು ಎಲ್ಲ ಬಂದುಬಿಟ್ಟು ಜನ್ರೇಟ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮದು ಸ್ಟೋರಿ ಅಕಾರ್ಡಿಂಗ್ ನಿಮ್ಮ ಫೋಟೋಸ್ ಎಲ್ಲ ಬಂದುಬಿಟ್ಟು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ನಿಮ್ಮದು ಸ್ಟೋರಿದು ಲೈನ್ ಬೈ ಲೈನು. ಓಕೆನಾ? ಇಲ್ಲಿ ಸೀನ್ 1 ಏನಿದೆ ಅದು ಜನ್ರೇಟ್ ಆಗ್ತಿದೆ, ನೀವು ನೋಡ್ಬೋದು. ಓಕೆನಾ ಗೈಸ್? ಟೋಟಲಿ ಇಲ್ಲಿ ನಮಗೆ 7 ಸೀನ್ ಏನಿದೆ ಕೊಟ್ಟಿದೆ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಬಂದುಬಿಟ್ಟು ಎಷ್ಟು ಲಾಂಗ್ ಸ್ಟೋರಿ ಬೇಕು ಅಷ್ಟು ಲಾಂಗ್ ಸ್ಟೋರಿ ನೀವು ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಮಾಡಿಸ್ಕೋಬೋದು. ನೋಡಿ, 3D ಅನಿಮೇಷನ್ ಸ್ಟೈಲಲ್ಲಿ ನನಗೆ ಇಷ್ಟು ಬಂದುಬಿಟ್ಟು ಈ ಇಮೇಜಸ್ ಏನಿದೆ ಇದು ಕೊಟ್ಟಿದೆ. ಸೊ ನೀವೇನು ಮಾಡ್ಬೋದು, ಒಂದೊಂದಾಗಿ ಡೌನ್ಲೋಡ್ನ ಮಾಡ್ಕೋಬೋದು. ಈ ಥರ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಎರಡನೇ ಇಮೇಜ್ ಏನಿದೆ ಸಿಂಪಲಿ ನೀವು ಇಲ್ಲಿಂದ ಬಂದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ನಾನು ಇಲ್ಲಿಂದ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಮೂರನೇ ಆಪ್ಷನ್ ಏನಿದೆ, ನಾವು ಇಲ್ಲಿಂದ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೊ ಅದಾದಮೇಲೆ 4ನೇ ಇಮೇಜ್ ಏನಿದೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಡೌನ್ಲೋಡ್ ಕಂಪ್ಲೀಟ್ ಆಗುತ್ತೆ.
5ನೇ ಇಮೇಜು ಸೇಮ್ ಹಾಗೆ ಥರ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ, ಸೊ 6ನೇ ಇಮೇಜ್ ಏನಿದೆ ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ, ಸೊ ಇಷ್ಟು ಕೆಲಸ ಮಾಡಾದ್ಮೇಲೆ ಬ್ಯಾಕ್ ಬನ್ನಿ. ಈಗ ನಮಗೇನು ಬೇಕು, ವಾಯ್ಸ್ ಬೇಕು. ವಾಯ್ಸ್ಗೆ ನಾವಿಲ್ಲಿ ಗೂಗಲಲ್ಲಿ ಲವ್ ವಾಯ್ಸ್ AI ಏನಿದೆ ವೆಬ್ಸೈಟ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫ್ರೀ ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ ಏನಿದೆ ಇಲ್ಲಿ ನಾವು ಬಂದುಬಿಟ್ಟು ನಮ್ಮ ಸ್ಟೋರಿ ಏನಿದೆ ಹಿಂದಿ ಸ್ಟೋರಿ, ಸೊ ಆ ಸ್ಟೋರಿನ ಸಿಂಪಲಿ ನಾವು ಪೇಸ್ಟ್ ಮಾಡೋಣ. ಓಕೆನಾ, ನಾನು ChatGPTಯಲ್ಲಿ ಅದಿತ್ತು ಸ್ಟೋರಿ. ಸೊ ಸಿಂಪಲಿ ನಾನು ChatGPTಗೆ ಬಂದುಬಿಟ್ಟು ಆ ಸ್ಟೋರಿ ಏನಿದೆ ಕಾಪಿ ಮಾಡಿಕೊಂಡು ವಾಪಸ್ ಬರ್ತೀನಿ ಆ ವೆಬ್ಸೈಟ್ಗೆ. ಬಂದಾದಮೇಲೆ ನಾನಿಲ್ಲಿ ಆ ಸ್ಟೋರಿ ಏನಿದೆ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ಮಧ್ಯದಲ್ಲಿ ಆ್ಯಡ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ಆ್ಯಡ್ಸ್ನ ರಿಮೂವ್ ಮಾಡಿಬಿಟ್ಟು ನಾವು ಸ್ಟೋರಿನ ಪೇಸ್ಟ್ ಮಾಡೋಣ. ಓಕೆನಾ, ಪೇಸ್ಟ್ ಮಾಡಾದಮೇಲೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ನಮಗೆ ಒಂದು ಆಪ್ಷನ್ ಸಿಗುತ್ತೆ, ಜನ್ರೇಟ್ ಮಾಡೋ ಆಪ್ಷನ್ನು. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಜನ್ರೇಟ್ ಮಾಡೋಕ್ಕಿಂತ ಮುಂಚೆ ಇಂಗ್ಲೀಷ್ ಅಂತ ಇದೆಯಲ್ಲ, ಇಂಗ್ಲೀಷ್ ಯುನೈಟೆಡ್ ಸ್ಟೇಟ್ ಅಂತ, ನಾವಿಲ್ಲಿ ಲ್ಯಾಂಗ್ವೇಜ್ನ ಬಂದುಬಿಟ್ಟು ಹಿಂದಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಹಿಂದಿ ಲ್ಯಾಂಗ್ವೇಜ್ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಗೈಸ್ ಇಲ್ಲಿ ಮೇಲ್ ಆರ್ ಫೀಮೇಲ್ ನಿಮಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಕ್ರಿಯೇಟ್ ಕಸ್ಟಮ್ ವಾಯ್ಸ್ ಅಂತಲೂ ಇದೆ. ಸೊ ನಾವಿಲ್ಲಿ ಮೇಲೇ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ನಾವಿಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆನಾ, ಸೊ ಸಿಂಪಲಿ ನಾವು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ನಮ್ಮದು ವಾಯ್ಸ್ ಏನಿದೆ ಜನ್ರೇಟ್ ಆಗ್ತಾ ಇದೆ. ಓಕೆನಾ, ಸೊ ವೆಯ್ಟ್ ಮಾಡೋಣ. ಜನ್ರೇಟ್ ಆಗಿದ್ದು ನಾವೇನು ಮಾಡೋಣ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಮ್ದು ಇಲ್ಲಿ ಜನ್ರೇಟ್ ಆಗ್ತಿದೆ, ವೆಯ್ಟ್ ಮಾಡೋಣ. ಏನು ಮಾಡಬೇಕು, ಲಾಸ್ಟಿಗೆ ಇನ್ಶಾಟಿಗೆ ಬರೋಣ. ಓಕೆನಾ, ಇನ್ಶಾಟ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಮೈಕ್ ಹಾಕೋತೀನಿ. ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲ ಫೋಟೋಸ್ ಏನಿದೆ ನಾವು ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಫಸ್ಟ್ನೇದು, ಎರಡನೇದು, 3, 4, 5, 6. ಓಕೆನಾ, ಸೊ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ಲೋಗೋ ಏನಿದೆ ಹೋಗ್ಬಿಡುತ್ತೆ. ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 9:16 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ PIP ಆಪ್ಷನ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೈ ಮ್ಯೂಸಿಕ್ಗೆ ಹೋಗ್ಬಿಟ್ಟು ನೋಡಿ ಹೋಗುತ್ತಿದ್ದ ಒಂದು ದಿನ ಅವನು ಫೈಲ್ಸಿಗೆ ಹೋಗೋಣ ನಾವು. ಒಮ್ಮೆ ಒಂದು ಹುಡುಗ ಹತ್ತಿರದ ಏಕ್ ಛೋಟೆ ಗಾಂವ್ ಮೇ ಅರ್ಜುನ್ ನಾಮ್ ಕಾ ಏಕ್ ಸೀಧಾ ಸಾದಾ ಲಡ್ಕಾ ರಹೆ. ನೋಡಿ ಗೈಸ್, ಈಗ ಬಂದ್ಬಿಟ್ಟು ಪ್ಲೇ ಮಾಡ್ತೀನಿ. ಏಕ್ ಛೋಟೆ ಗಾಂವ್ ಮೇ ಅರ್ಜುನ್ ನಾಮ್ ಕಾ ಏಕ್ ಸೀಧಾ ಸಾದಾ ಲಡ್ಕಾ ರಹತಾ ಥಾ. ವಹ ಗರೀಬ್ ಥಾ ಲೇಕಿನ್ ಉಸ್ಕೆ ಸಪ್ನೆ. ಇಲ್ಲಿ ಮಧ್ಯದಲ್ಲಿ ನೀವು ಬೇಕಿದ್ರೆ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳು ಯೂಸ್ ಮಾಡ್ಕೋಬೋದು. ಓಕೆನಾ, ಲಡ್ಕಾ ರಹತಾ ಥಾ ಈ ಥರ ನಿಮ್ಗೆ ಯಾವ್ದು ಇಷ್ಟ ಅಪ್ನೆ ಬಹುತ್ ಬಡೆ ಥೇ. खेतों में अपने पिता की मदद. ನೋಡಿ ಈ ಥರ ಬಂದುಬಿಟ್ಟು ಯೂಸ್ ಮಾಡಿಕೊಂಡು ನೀವು ಅಲ್ಲಿಂದ ಬಂದುಬಿಟ್ಟು ನಿಮ್ಮ ಸ್ಟೋರಿ ಬಂದುಬಿಟ್ಟು ಪೇಸ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಇಮೇಜಸ್ ಸಿಕ್ಬಿಡುತ್ತೆ. ಓಕೆ, ನಿಮಗೆ ಪ್ರಾಂಪ್ಟ್ ಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದ ಈ ಥರ ಈಸಿಲಿ ಬಂದುಬಿಟ್ಟು ನೀವು ಮಾಡಿಕೊಂಡು ಆರಾಮಾಗಿ ವೀಡಿಯೋನ ಮಾಡ್ಕೋಬೋದು, ಸ್ಟೋರಿ ವೀಡಿಯೋನ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಿಮ್ಮ ಮೈಂಡಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಜಾಸ್ತಿ ಬಂದುಬಿಟ್ಟು ಈಗ ಹಿಂದಿ ವೀಡಿಯೋಸ್ ಬಂದುಬಿಟ್ಟು ಮಿಲಿಯನ್ಸ್ ಎಲ್ಲ ರೀಚ್ ಆಗೋದು. ಸೊ ನೀವು ಹಿಂದಿಯಲ್ಲಿ ಮಾಡಿ, ಆದಷ್ಟು ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಕನ್ನಡದಲ್ಲೇ ChatGPTಯಲ್ಲಿ ಬರೆಸ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.